ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನು ಆನಂದಿಸಿ. ದೇವರೇ, ಇಷ್ಟು ವರ್ಷದಲ್ಲಿ ದೊಡ್ಡ ಮಟ್ಟದಲ್ಲಿ ಆಸ್ತಿಯಿಂದ ಏನೂ ನನ್ನ ಕೈಯಲ್ಲಿ ಮಾಡೋಕ್ಕಾಗಲಿಲ್ಲ. ಆದರೆ ನೀನು 2 ಹೆಣ್ಮಕ್ಳ ರೂಪದಲ್ಲಿ ಕೊಟ್ಟಿರೋ ಆಸ್ತಿನ ನಾನು ಆದಷ್ಟು ಜೋಪಾನ ಮಾಡಿದ್ದೀನಿ ತಂದೆ. ಅವರಿಬ್ಬರು ಯಾವಾಗಲೂ ಜೀವನದಲ್ಲಿ ನೆಮ್ಮದಿಯಾಗಿ ಸಂತೋಷವಾಗಿದ್ದರೆ ಸಾಕಪ್ಪ. ಓ ಮೈ ಗಾಡ್, ಓ ಮೈ ಗಾಡ್, ಓ ಮೈ ಗಾಡ್, ತುಂಬ ಮೋಸ ಕಣೆ. ನಿನ್ನ ಮೊಮ್ಮಕ್ಕಳ ಹೆಸರು ಜೊತೆ ನನ್ನ ಹೆಸರನ್ನು ಸೇರಿಸ್ಕೋಬೋದಿತ್ತು ತಾನೆ. ಈಗ ಹೇಳ್ತೀನಿ ಮರ್ತ್ಬಿಟ್ಟಿಯಾ? ಹಾಗಲ್ಲ ಕಣೆಲಜ್ಜಿ, ನಮ್ಮ ಜೊತೇಲಿದ್ದವರು ಚೆನ್ನಾಗಿದ್ರೆ ನಮಗೆ ಗೊತ್ತಿದ್ದೋ ಗೊತ್ತಿಲ್ಲದೇನೋ ನಾವು ಚೆನ್ನಾಗೇ ಇರ್ತೀವಲ್ವಾ. ಯಾವಾಗಲೂ ನಮ್ಮ ಕಣ್ಣೆದುರು ಚಿಕ್ಕ ಮಕ್ಕಳು ಚೆನ್ನಾಗಿರ್ಬೇಕಂತೆ. ಅದಕ್ಕೆ ನನ್ನ 2 ಮೊಮ್ಮಕ್ಕಳು ಚೆನ್ನಾಗಿರ್ಲಿ ಅಂತ ಆ ದೇವರ ಹತ್ರ ಕೇಳ್ಕೊತಾ ಇದ್ದೆ ಕಣೆ. ಅಯ್ಯೋ ದೇವ್ರೆ, ಯಾಕೆ ಹೀಗಾಯ್ತು? ಯಾಕಪ್ಪ, ಯಾಕೆ ಹೀಗೆಲ್ಲ ಆಗ್ತಾ ಇದೆ? ಅಪ್ಪ, ಇಲ್ಲಿವರೆಗೂ ನಾನು ಅನುಭವಿಸಿರೋ ಕಷ್ಟಗಳೇ ಸಾಕು ತಂದೆ. ಸಮಾಧಾನ ಮಾಡ್ಕೊಳ್ಳೆ. ಯಾಕೆ ಗಾಬರಿ ಆಗ್ತಿದ್ಯಾ? ಏನೂ ಆಗಲ್ಲ. ನೋಡು, ದೇವ್ರು ಯಾವತ್ತೂ ಒಳ್ಳೆಯವ್ರಿಗೆ ಒಳ್ಳೇದನ್ನೇ ಮಾಡ್ತಾನೆ. ಅದು ಅಲ್ಲದೆ ಅವ್ರ ಜೊತೆ ಹೋಗಿರೋರು ಯಾರು? ನನ್ನ ಡಾರ್ಲಿಂಗ್ ಕರ್ಣ ಅವನ ಜೊತೆಲಿದ್ದಾರೆ ಅಂದ್ರೆ ಯಾವ ತೊಂದ್ರೆನೂ ಆಗಲ್ಲ ಕಣೆ. ಧೈರ್ಯವಾಗಿರು. ಆದರೆ ದೀಪ ಯಾಕೆ ಹೀಗೆ ಸೂಚನೆ ಕೊಡ್ತಾ ಇದೆ? ಓ, ಅದು ಬೇರೆ ಯಾವ ಸೂಚನೆನೂ ಅಲ್ಲ. ನೋಡಲಿ, ಎಣ್ಣೆ ಆಗೋಗಿದೆ, ಎಣ್ಣೆ ಹಾಕಿಂತ ದೀಪ ಹೇಳ್ತಾ ಇದೆ. ನೋಡು. ಹೇಳಿದ್ನಲ್ಲ, ಏನೂ ಆಗಲ್ಲ. ಆರಾಮಾಗಿರು. ಅಕ್ಕ ಕಾಪಾಡಿ, ಅಕ್ಕ ಕಾಪಾಡಿ. ನಿತ್ಯ ಯಾರ ಜೊತೆ ಹೋಗ್ತಿದ್ದಾರೆ? ಚಿಕ್ಕ ಹುಡುಗಿ ಯಾರು? ನಿತ್ಯ, 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 ನಿನ್ನ ಕತೆ ಇವತ್ತು ಮುಗೀತು. ಆನೆ ಅಂತ ಆನೆನೇ ಕೆಡೋ ಕೆಡ್ಡ ಅಂಥದ್ರಲ್ಲಿ
60 ಅಡಿ ಮೇಲಿಂದ ಕೆಳಗೆ ಬಿದ್ದರೆ 3 ಸೆಕೆಂಡಲ್ಲಿ ಸಾಯ್ತಾಳೆ. ನಿತ್ಯ ಅಕ್ಕ ನಿತ್ಯ ಏನಪ್ಪ ಹುಡ್ಗ ಏನ್ ಕರ್ತಿದ್ದು? ಏನಿಲ್ಲ, ಟ್ಯಾಬ್ಲೆಟ್ ತಗೊಂಡ್ಯಾ? ಕರ್ಣ ನಿನ್ ರೂಮಿಗೆ ಬಂದು ಕೊಟ್ರಲ್ವಾ? ಕರ್ಣನ ಅವ್ರು ಯಾಕೆ ಕೊಡ್ಬೇಕು? ಪಾಪ ಡ್ರೈವ್ ಮಾಡಿ ಸುಸ್ತಾಗಿರ್ತಾರೆ, ಇನ್ನೂ ಎದ್ದು ಇರಲ್ಲ ಅನ್ಸುತ್ತೆ. ನನ್ ಮಾತ್ರೆ ನಾನೇ ತಗೊಂಡೆ. ಓ, ತಗೊಂಡ್ಯಾ? ಸರಿ ಬಿಡು. ಸರಿನಾ? ಇದನ್ ಕೇಳೋದಕ್ ನನ್ನ ಕರೆದ್ಯಾ? ಹಲೋ ತೇಜಸ್, ನಿನ್ನೆ ಕೇಳ್ತಾ ಇರೋದು. ಏನಂದೆ? ಏನ್ ಮಾತಾಡೋದಕ್ ಕರ್ದೆ? ಈಗೇನ್ ಯೋಚನೆ ಮಾಡ್ತಿದ್ಯಾ? ಎಲ್ಲಾದ್ರೂ ಆಚೆ ಹೋಗೋಣವಾ? ಬೆಟ್ಟಕ್ಕೆ ಹೋಗೋಣವಾ? ಕಾರ್ ತೆಗಿತೀನಿ. ಹಾ, ಗುಡ್ ಐಡಿಯಾ. ಹಾಗೆ ನಿಧಿ ಮತ್ತೆ ಕರ್ಣನು ಕರ್ದ್ಬಿಡ್ತೀನಿ. ಪಾಪ ಅವ್ರಿಬ್ರೆ ಇಲ್ಲೇನ್ ಮಾಡ್ತಾರಲ್ವಾ, ನಿನ್ ಗಾಡಿ ತೆಗಿ, ಅವ್ರನ್ನ ಕರ್ಕೊಂಡ್ ಬಂದ್ಬಿಟ್ಟು. ಹಾ, ತೇಜಸ್, ನೀನ್ ವಾಪಸ್ ಬಂದಾಗಿಂತ ನಾನಂತೂ ತುಂಬಾ ಚೆನ್ನಾಗಿ ಮಲಗ್ತಾ ಇದ್ದೀನಿ ಗೊತ್ತಾ? ಏನೋ ನೀನು ಏನ್ ಹೇಳಿದ್ರು ಹ್ಞೂ ಹಾ ಅಂತಾನೆ ಉತ್ತರ ಕೊಡ್ತೀಯಲ್ಲ. ಸರಿ ಬಿಡು, ಇನ್ಮೇಲೆ ಏನೂ ಹೇಳಲ್ಲ ನಿನ್ಗೆ. ಮೇಡಮ್ ಯಾಕೋ ನಾಚ್ಕೋತಿದ್ದಾರೆ? ನಮ್ ಸರ್ರು ನಾಚ್ಕೊಳ್ಳೋ ರೀತಿ ಮಾಡ್ತಾ ಇದೆ. ಪರವಾಗಿಲ್ಲ, ಮೇಡಮ್ ಮುಖದಲ್ಲಿ ನಾಚಿಕೆ ಚೆನ್ನಾಗಿ ಕಾಣುತ್ತೆ. ನಮ್ ಸರ್ ಮುಖದಲ್ಲಿ ನಗು ಚೆನ್ನಾಗ್ ಕಾಣಿಸುತ್ತೆ. ತುಂಟರ ಜಾಸ್ತಿ ಅಲ್ವಾ ನಿಮ್ಗೆ? ಎಲ್ಲ ನಿಮ್ ಸವಾಸ ಸರ್. ನಿಮ್ಮ ಅಕ್ಕ ಬಾವ ನೋಡಿ ಎಷ್ಟು ಡೀಸೆಂಟ್ ಆಗಿ ಹೋಗ್ತಿದ್ದಾರೆ. ನಾನೇನ್ ಮಾಡ್ಲಿ ಸರ್, ನನ್ ಹುಡುಗ ನನ್ ಪಕ್ಕದಲ್ಲಿದ್ರೆ ನಂಗೆ ಸುಮ್ನೆ ಇರೋದಕ್ ಮನ್ಸೇ ಆಗಲ್ಲ. ಮದುವೆ ಆದ್ಮೇಲೆ ಮುಗೀತ್ ನನ್ ಕತೆ. ಇಂಡಿಸೆಂಟ್ ನಿಧಿ, ಡೀಸೆಂಟ್ ಕಾರಣ. ಎಲ್ಲಿ ಸರ್ ಒಂದ್ಸಲ ಹಿಂಗ್ ಮಾಡಿ ಮಾಡಿ ಸರ್. ಸರ್ ಇಲ್ಲೇನೇ ಇಲ್ಲ ಈ ನಿಧಿ.